ಓಂ ಶಾಂತಿ. ವಾಣಿ ಡೇಟು 10/11/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ. ಮಧುರ ಮಕ್ಕಳೇ, ತನು ಮನ ಧನ ಅಥವಾ ಮನಸ ವಾಚ ಕರ್ಮಣ ಇಂತಹ ಸರ್ವಿಸ್ ಮಾಡಿ ಅದರಿಂದ 21 ಜನ್ಮಗಳಿಗಾಗಿ ತಂದೆಯಿಂದ ಆಸ್ತಿ ಸಿಗಲಿ. ಆದರೆ ಸರ್ವಿಸ್ನಲ್ಲಿ ಎಂದೂ ಪರಸ್ಪರ ಭೇದ ಮತ ಉಂಟಾಗಬಾರದು. ಪ್ರಶ್ನೆ: ಡ್ರಾಮಾ ಅನುಸಾರ ತಂದೆ ಯಾವ ಸರ್ವಿಸ್ ಮಾಡಿಸುತ್ತಿದ್ದಾರೆ? ಅದರಲ್ಲಿ ಇನ್ನೂ ತೀವ್ರತೆಯನ್ನು ತರುವ ವಿಧಿ ಯಾವುದು? ಉತ್ತರ: ಪರಸ್ಪರ ಏಕಮತವಾಗಿರಬೇಕು. ಎಂದು ಯಾವುದೇ ಕಿರಿಕಿರಿ ಆಗಬಾರ್ದು. ಒಂದು ವೇಳೆ ಪರಸ್ಪರ ಕಿರಿಕಿರಿ ಇದ್ದರೆ ಸರ್ವಿಸನ್ನೇನು ಮಾಡುತ್ತೀರಿ? ಆದ್ದರಿಂದ ಪರಸ್ಪರ ಸೇರಿ ಸಂಘಟನೆ ಮಾಡಿಕೊಂಡು ಸಲಹೆ ತೆಗೆದುಕೊಳ್ಳಿ. ಒಬ್ಬರು ಇನ್ನೊಬ್ಬರಿಗೆ ಸಹಯೋಗಿಗಳಾಗಿ. ತಂದೆಯಂತೂ ಸಹಯೋಗಿಗಳಾಗಿಯೇ ಇದ್ದಾರೆ. ಆದರೆ ಸಾಹಸ ಮಕ್ಕಳದು, ಸಹಯೋಗ ತಂದೆಯದು. ಇದರ ಅರ್ಥವನ್ನು ಯಥಾರ್ಥವಾಗಿ ತಿಳಿದುಕೊಂಡು ದೊಡ್ಡ ಕಾರ್ಯದಲ್ಲಿ ಸಹಯೋಗಿಗಳಾಗಿ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇದು, ಪರಸ್ಪರ ಬಹಳ ಪ್ರಿಯರಾಗಬೇಕಾಗಿದೆ. ಆದರೆ ಸಹೋದರ ಸಹೋದರಿಯರೊಂದಿಗೆ ಯೋಗವನ್ನಿಡಬಾರದು. ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಮಾಡಬಾರ್ದಾಗಿದೆ. ಎರಡನೇದು, ಒಂದು ಈಶ್ವರ್ಯ ಮತದಂತೆ ನಡೆದು ಸತೋ ಪ್ರಧಾನರಾಗಬೇಕಾಗಿದೆ. ಮಾಯೆಯ ಮತವನ್ನು ಬಿಡಬೇಕಾಗಿದೆ. ಪರಸ್ಪರ ಸಂಘಟನೆಯನ್ನು ಶಕ್ತಿಶಾಲಿ ಮಾಡಿಕೊಳ್ಳಬೇಕು. ಒಬ್ಬರು ಇನ್ನೊಬ್ಬರಿಗೆ ಸಹಯೋಗಿಗಳಾಗಬೇಕಾಗಿದೆ. ವರದಾನ: ಲಕ್ಷ್ಯ ಮತ್ತು ಲಕ್ಷಣದ ಬ್ಯಾಲೆನ್ಸಿನ ಕಲೆಯ ಮೂಲಕ ಏರುವ ಕಲೆಯ ಅನುಭವ ಮಾಡುವಂತಹ ತಂದೆ ಸಮಾನ ಸಂಪನ್ನ ಭವ. ಮಕ್ಕಳಲ್ಲಿ ವಿಶ್ವ ಕಲ್ಯಾಣದ ಕಾಮನೆ ಸಹ ಇದೆ ಹಾಗೂ ತಂದೆ ಸಮಾನ ಆಗುವಂಥ ಶ್ರೇಷ್ಠ ಇಚ್ಛೆ ಸಹ ಇದೆ. ಆದರೆ ಲಕ್ಷ್ಯ, ಪ್ರಮಾಣ, ಲಕ್ಷಣ ಸ್ವಯಂಗೆ ಹಾಗೂ ಸರ್ವರಿಗೆ ಕಂಡು ಬರಬೇಕು. ಅದರಲ್ಲಿ ಅಂತರವಿದೆ. ಆದ್ದರಿಂದ ಬ್ಯಾಲೆನ್ಸ್ ಮಾಡುವ ಕಲೆ ಈಗ ಏರುವ ಕಲೆಯಲ್ಲಿ ತಂದು ಈ ಅಂತರವನ್ನು ಹೋಗಲಾಡಿಸಿ ಸಂಕಲ್ಪವಿದೆ. ಆದರೆ ದೃಢತಾ ಸಂಪನ್ನ ಸಂಕಲ್ಪವಿರಲಿ. ಆಗ ತಂದೆ ಸಮಾನ ಸಂಪನ್ನ ಆಗುವ ವರದಾನ ಪ್ರಾಪ್ತಿಯಾಗಿ ಬಿಡುವುದು. ಈಗ ಏನು ಸ್ವದರ್ಶನ ಹಾಗೂ ಪರದರ್ಶನ 2 ಚಕ್ರ ತಿರುಗುತ್ತಿದೆ. ವ್ಯರ್ಥ ಮಾತುಗಳಲ್ಲಿ ತ್ರಿಕಾಲದರ್ಶಿಗಳಾಗಿ ಬಿಡುವಿರಿ. ಇದರ ಪರಿವರ್ತನೆ ಮಾಡಿ ಸ್ವಚಿಂತನೆ ಸ್ವದರ್ಶನ ಚಕ್ರಧಾರಿಗಳಾಗಿ. ಸ್ಲೋಗನ್: ಸೇವೆಯ ಭಾಗ್ಯ ಪ್ರಾಪ್ತಿಯಾಗುವುದೇ ಎಲ್ಲಕ್ಕಿಂತಲೂ ದೊಡ್ಡ ಭಾಗ್ಯವಾಗಿದೆ. ಅವ್ಯಕ್ತ ಸೂಚನೆ: ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ. ಅಭ್ಯಾಸ ಮಾಡಿ ದೇಹ ಹಾಗೂ ದೇಹದ ದೇಶವನ್ನು ಮರೆತು ಅಶರೀರಿ ಪರಂಧಾಮ ನಿವಾಸಿ ಆಗಿಬಿಡಿ. ನಂತರ ಪರಂಧಾಮ ನಿವಾಸಿಯಿಂದ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಿ. ನಂತರ ಸೇವೆಯ ಪ್ರತಿ ಶಬ್ದದಲ್ಲಿ ಬನ್ನಿ. ಸೇವೆ ಮಾಡುತ್ತಿದ್ದರೂ ಸಹ ತಮ್ಮ ಸ್ವರೂಪದ ಸ್ಮೃತಿಯಲ್ಲಿ ಇರಿ. ತಮ್ಮ ಬುದ್ಧಿಯನ್ನು ಎಲ್ಲಿ ಬೇಕೋ ಅಲ್ಲಿ ಕ್ಷಣಕ್ಕಿಂತಲೂ ಕಡಿಮೆ ಸಮಯದಲ್ಲಿ ಸ್ಥಿತ ಮಾಡಿ. ಆಗ ಪಾಸ್ ವಿತ್ ಆನರ್ ಆಗುವಿರಿ. ಓಂ ಶಾಂತಿ.